ಅದ್ರ ನನಗೆ ನಾನು ಊರಲ್ಲಿರಲಿಲ್ಲ, ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ. ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಯಾತಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ. ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರಿಗಿರೋ ಆತಂಕ ನಮ್ಮ ಜಮೀನು ಕಿತ್ಕೊಂಡ್ಬಿಡ್ತಾರೆ, ನಮ್ಮ ಮನೆ ಕಿತ್ಕೊಂಡ್ಬಿಡ್ತಾರೆ, ಹಾಗಾಗಿ ನಮ್ಮನ್ನು ನಾವೆಲ್ಲಿ ಹೋಗ್ಬೇಕು ಅನ್ನೋದು ಇದು ಆತಂಕ ಇರೋದು ವಾಸ್ತವವಾಗಿ. ಅದು ಆತಂಕ ಇದ್ದರೆ ಅವ್ರೇನು ಹೇಳ್ತಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ 14ರಲ್ಲಿ ಕೇಳಿದ್ದೀನಿ ಅವ್ರನ್ನ. ಅವ್ರು ಆ ಥರ ಇದ್ದರೆ ನಾನು ಬರಿಬೋದಾಗಿತ್ತು. DC ಗೂ ಬರೆದಿದ್ದೀನಿ, ತಹಸೀಲ್ದಾರ್ಗೂ ಬರೆದಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೆದಿದ್ದೀನಿ. ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದ್ರು ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ನನಗೆ ಗೊತ್ತಿಲ್ಲ. ಹೌದು, ಆವಾಗ ನಾನು ಇರಲಿಲ್ಲ. ನನಗೆ ಕೊಟ್ಟಿದ್ರೆ ಕೊಟ್ಟಿರಲಿ. ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ, ನಾವು ಅದನ್ನ ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ತೀವಿ? ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ. ಒಂದು ಪಕ್ಷ ಅದೇನಾದರೂ ಇರಲಿ, ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ. ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ. ಬಂದರೂ ನಾನು ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ. ಖಂಡಿತ ಇಲ್ಲ, 2014 ಕೊಟ್ಟಿರೋದು ಈಗ ಅವ್ರು ತೋರಿಸಿದ್ರಲ್ಲ, ಅವ್ರ ಹತ್ರ ಇದೆ. ಇದು ಇದು ಇದೆಯಲ್ಲ, ಇದು ಈಗ ತೋರಿಸಿದ್ನಲ್ಲ, ಇದು ತೋರಿಸಾಯ್ತಾ? ಇದು ಇದೆಯಲ್ಲ, ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ. ಎಲ್ಲ DC ಗಳು ಚೇಂಜ್ ಆಗಿರ್ತಾರೆ ಸರಿ, ಆದರೆ DC ಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮಗಾಗ್ಲಿ ಗ್ರಾಮಸ್ಥರಿಗಾಗಲಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು ಅದು ನಮಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡ್ಕೊಡ್ಬೇಕೋ ನಾವು ಮಾಡ್ಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದು ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದ್ರೂ ಅವ್ರಿಗೆ ನಾ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗತ್ತೆ ಅವ್ರದ್ದು ಏನು ಅಂತ. ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ. ಇವತ್ತಿನ ದಿನ ಒಂದು ಅಲ್ಲಪ್ಪ, ನನಗೆ ಇವತ್ತಿನ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೇನು ಇಲ್ಲ.